ನೋವಿನ ಪ್ರಸಂಗ. ಬಟ್ ಇದೇನು ನಮ್ಮ ಮುಖ್ಯಮಂತ್ರಿಗೆ ಇದೇನು ಅನ್ನಿಸ್ತಾನೆ ಇಲ್ಲ, ಇದು ಏನು ಅನ್ನಿಸ್ತಾ ಇಲ್ಲ. ಹಂಗ ನಡ್ಕೊಂಡು ಹೋಯ್ತು ನಡಿಲ್ಲ. ಇದು ಭಾಳ ಗಂಭೀರವಾದಂಥ ವಿಚಾರ, ಭಾಳ ಸೂಕ್ಷ್ಮವಾದಂಥ ವಿಚಾರ. ಮುಖ್ಯಮಂತ್ರಿಗಳು ಇದರ ಬಗ್ಗೆ ತೀವ್ರವಾದಂಥ ಕ್ರಮ ತಗೋಬೇಕು. ಯಾವ ಶಿಕ್ಷಣ ತಜ್ಞರು ಕರೆದು 33% ಮಾಡಿದ್ರಿ ನೀವು? ಈ ರಾಜ್ಯದಲ್ಲಿ ಎಂತೆಂಥ ಶಿಕ್ಷಣ ತಜ್ಞರಿದ್ದಾರೆ. ಯಾವ್ಯಾವ ಹಿಂದೆ ನಡೆದಂಥ ಮಂತ್ರಿಗಳು ಕರೆದು ಮಾತಾಡಿದ್ರಿ ನೀವು? ಶಿಕ್ಷಣ ತಜ್ಞರು ಮಾತಾಡಿದ್ರಿ. ಎಜುಕೇಷನ್ ಟೀಚರ್ಸ್ಗಳು ಯಾರೂ ಇಲ್ಲ. ನಾನೇ ಎಕ್ಸ್ಪರ್ಟ್. ನಾನು ಒಂದು ಹೇಳ್ತೀನಿ, ಮಧು ಬಂಗಾರಪ್ಪನವರೇ, ಮಧು ಅನ್ನೋ ಹೆಸರು ಇಟ್ಕೊಳ್ಳಿ, ಬಂಗಾರಪ್ಪನ ತೆಗೆದುಬಿಡ್ರಿ. ಬಂಗಾರಪ್ಪ ಎಂತೆಂಥ ನಮ್ಮ ಹಿಂದುಳಿದ ವರ್ಗದವರು ಕೊಟ್ಟೋದ್ರಿ ಅವರು. ನೀನು ಯಾವನೇ ಅಥು ನಾಚಿಗೇಡಿನ ಮನುಷ್ಯ ನಿಂತು. ಬಂಗಾರಪ್ಪ 10 HP ಮೋಟ್ರ್ ಕೊಟ್ಟಲ್ರಿ ನಮಗೆ. 10 HP ಮೋಟರ್ ಕೊಟ್ಟ, ಫ್ರೀ ಇವತ್ತು ಇದೆ. ರೈತರಿಗೆ ನೆನೆಸ್ಕೋತಾರೆ. ನೀನು ಯಾವುದಾದ್ರು ನೆನೆಸ್ಕೊಳ್ಳೋ ಕೆಲಸ ಮಾಡಿ ಅಂದರೆ ಅಸಹ್ಯ ಆಗೋ ಕೆಲಸ ಮಾಡಿ ಕೂರಿಸಿದ್ಯಾ. ಜನವಿರೋಧಿ, ಪ್ರಜಾತಂತ್ರ ವಿರೋಧಿ, ಶಿಕ್ಷಣ ವಿರೋಧಿ ಕೆಲಸ ಮಾಡಿದ್ದೀಯ ನೀನು. ಛೇ ನೋ ನೋ ನೋ. ಅದಕ್ಕೆ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ನಾನು ಇವತ್ತು ಪ್ರಯತ್ನ ಮಾಡಿದ್ದೀನಿ ಸರ್. ಪರ್ಟಿಕ್ಯುಲರಾಗಿ ಇಷ್ಟೇ ಮಾತಾಡೋಣ ನಾನು. ಏನು ಸರ್, ಈಗ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇವ್ರ ಮಕ್ಕಳುಗಳೆಲ್ಲ ಕತೆ ಏನಾಗಬೇಕು ಅಂತ ಹೇಳಿದ್ರು. ಅಕ್ಷರವೇ ಇಲ್ಲ ಅಂತ ಅಂದಮೇಲೆ ಏನಾಗುತ್ತೆ? ಅನ್ನ ಎಲ್ಲಿ ಹುಟ್ಟುತ್ತೆ ನಿಮಗೆ? ಆರೋಗ್ಯ ಇಲಾಖೆ ಅನ್ಕ ಬಿಡಿ, ಸುಮ್ಮನೆ ನಮ್ಮ ದಿನೇಶ್ ಗುಂಡ್ರಾವ್ ಏನೇನೋ ಟೀಚರ್ ತೊಗೊಳಕ್ಕೆ ದುಡ್ಡಿಲ್ಲ, ಬ್ಯಾಂಡೇಜ್ ಕಟ್ಟೋಕ್ಕೆ ಹತ್ತಿ ಸಿಗ್ತಾ ಇಲ್ಲ. KR ಹಾಸ್ಪಿಟ್ಲಲ್ಲಿ ಇವತ್ತು ಯಾವ್ಯಾವುದು ಪೇಪರ್ ಬಂದಿದ್ದಾರೆ. ಚೀಟಿ ಕೊಡೋಕ್ಕೆ ಅದೇನೋ ಸರ್ವರ್ ಕೆಟ್ಟೋಯ್ತಂತೆ. ಚೀಟಿನೇ ಇಲ್ಲದೆ ಇದಿಲ್ಲ ನಿಮಗೆ, ಅಕ್ಷರವೂ ಇಲ್ಲ. ಅಕ್ಷರ ಆರೋಗ್ಯವನ್ನು ಹಾಳು ಮಾಡಿದಂಥ ಸಿದ್ದರಾಮಯ್ಯ ಈ ರಾಜ್ಯದ ಭವಿಷ್ಯ ಸಮೃದ್ಧಿನೇ ಹಾಳು ಮಾಡಾಕ್ಬಿಟ್ಟೆ. ಹೋಗತ್ತೆ ಥೋ, ಜನ ಚೀತು ಅಂತ ನಿಮ್ಮದು. ನಮಸ್ಕಾರ ಸರ್. ಯಾವ ಸಮಾಜ? ಬರೀ ಬೊಗಳೆ. ಇವತ್ತು ರಿಸರ್ವೇಷನ್, ಅದು ರಿಸರ್ವೇಷನ್ ಏನ್ರಿ? ಅದು ಎಷ್ಟು ಅನ್ಯಾಯ ಮಾಡಿದ್ರಿ. ಕೊರಚರು, ಬಿಲ್ಗಾರರು, ಆಯ್ಕೊಂಡು ತಿನ್ನೋ ಅಲ್ಲಿ ಇಲ್ಲಿ ಹಾವು ಹಲ್ಲಿ ಹಿಡ್ಕೊಂಡು ಜೀವನ ಮಾಡೋ ಸಮಾಜಕ್ಕೆ ಸಿದ್ದರಾಮಯ್ಯ ಎಷ್ಟು ಅನ್ಯಾಯ ಮಾಡಿದ್ರಿ ನೀವು. ಮಹದೇವಪ್ಪನ ಮಾತು ಕೆಟ್ಕೊಂಡು ಗೊತ್ತು. ಮಹದೇವಪ್ಪ ಮಾರಕ ಶೋಷಿತ ಸಮುದಾಯಗಳಿಗೆ. ಅದೇನು ರಿಸರ್ವೇಷನ್ ಕೂಲ ಏನ್ರಿ? ಈ ನಾಡು ದೇವರಾಜರ್ಸ್ ಕೊಟ್ಟಂಥ ಮೀಸಲಾತಿಯನ್ನು ಉಂಡು ಬೆಳೆದಂಥದ್ದು ನಾವು. ಇವತ್ತೇನಾದರೂ ನಮ್ಮ ಮನೇಲಿ ಒಬ್ಬ ನಮ್ಮ ಅಣ್ಣೋ ತಮ್ಮನೋ ಮಗನೋ ನಮ್ಮ ಅಳಿನೋ AC DC ತಹಶೀಲ್ದಾರ್ ಇದ್ದರೆ ಅದು ದೇವರಾಜ್ ಹಿಂದುಳಿದ ವರ್ಗದ ಆಯೋಗ 1900 ಕಮಿಷನ್ ರಿಪೋರ್ಟ್ ಅಂತ ಒಂದು ಏನಾದರೂ ಮಾಡೋಕ್ಕಾಗಲ್ವಲ್ರಿ ಸಿದ್ದರಾಮಯ್ಯ? ಇರೋದನ್ನು ಕುಲಿಗೆಡಿಸ್ಬಿಟ್ಟು ಹೋಗ್ತಾ ಇದೆಯಾ ನೀನು? ಇರೋದನ್ನು ಹಾಳು ಮಾಡಿ ಹೋಗ್ತಾ ಇದೆಯಾ ಹೊರತು ಅಂಥದ್ದು ಯಾವುದಾದ್ರು ಒಂದು ಬಲಿಷ್ಠವಾದಂಥ ಶಾಶ್ವತವಾದಂಥ ಕಾರ್ಯಕ್ರಮ ನೀನು ಕೊಡಲಿಲ್ವಲ್ಲಪ್ಪ ಈ ರಾಜ್ಯಕ್ಕೆ. ಥೂ 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 ಥೂ.